ನಿಮ್ಮ ಲೆನ್ಸ್ ಫಾರ್ಮುಲಾ ಮತ್ತು ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ. For a given object distance of u and the image distance of v, the focal length is given by 1 by f is equal to 1 by v minus 1 by u. ಸರಿನಾ? ಸೊ ಇದು ನಿಮ್ಮ ಆಪ್ಟಿಕಲ್ ಸೆಂಟರು. ಆಬ್ಜೆಕ್ಟ್ ಇಲ್ಲೆಲ್ಲ ಇಟ್ಟಿದ್ರೆ ನಿಮ್ಮ ಇಮೇಜು ಇಲ್ಲಾಗೋ ಸಾಧ್ಯತೆ ಇದೆ. ಒನ್ ಆಫ್ ದ ಪಾಸಿಬಿಲಿಟೀಸ್. ಸೊ ಇನ್ನೊಂದು ಬರೆದುಬಿಡ್ತೀನಿ. ಎಲ್ಲೇ ಹಾಂ, ಇದು ನಿಮ್ಮ ಆಬ್ಜೆಕ್ಟ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ವರ್ಚುವಲ್ ಇಮೇಜು, ಇದು ನಿಮ್ಮ ರಿಯಲ್ ಇಮೇಜ್ ಅಲ್ವಾ? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು ಈ ಕಡೆಯಿಂದ ಈ ಕಡೆ ಇರುತ್ತೆ. ಸೊ ಇದು ನಿಮ್ಮ ಯು, ಸರಿನಾ? ಇದು ನಿಮ್ಮ ವಿ, ಅದು ಬಿಟ್ಟರೆ ಇದು ಕೂಡ ನಿಮ್ಮ ವಿ. ಸೊ ಇದು ನಮ್ಮ ಮನಸ್ಸಲ್ಲಿ, ಅದಕ್ಕೆ ಇವೆಲ್ಲ ಬಿಡಿಸಿರೋದು. ಸೊ ಇದು ನಿಮ್ಮ ಫಾರ್ಮುಲಾ. ಮುಂದಿಂದು ಮ್ಯಾಗ್ನಿಫಿಕೇಷನ್. ಸೊ ಮ್ಯಾಗ್ನಿಫಿಕೇಷನ್ ಅಂತ ಹೇಳಿದ್ರೇನು? ಇಟ್ಸ್ ಎ ಕಂಪ್ಯಾರಿಸನ್. ಇನ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಮ್ಯಾನರ್, ಇಟ್ಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ದ ಹೈಟ್ ಆಫ್ ದ ಇಮೇಜ್ ವಿತ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಈ ಕಂಪ್ಯಾರಿಸನ್ನ ನಾವು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ರೇಷಿಯೋ ಥ್ರೂ ಮಾಡ್ಬೋದು. ಆ ರೇಷಿಯೋ ತೊಗೊಂಡಾಗ ಇದನ್ನು ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ. Magnification produced by a lens is the ratio of height of the image and the height of the object. It is represented by m, and the formula is given by m is equal to hi by ho, where ho is the height of the object and hi is the height of the image. And this is also given by plus v by u. ಸರಿನಾ? ಸೊ ಇದು ನಿಮ್ಮ ಫಾರ್ಮುಲಾಸ್. ಸೊ ಕೊನೆಯದಾಗಿ ನಿಮ್ಮ ಲೆನ್ಸು ಮತ್ತು ಮಿರರ್ ಫಾರ್ಮುಲಾ ಕಂಪೇರ್ ಮಾಡೋಣ. ಲೆನ್ಸಲ್ಲಿ 1 by f is equal to 1 by v minus 1 by u. ಮಿರರಲ್ಲಿ 1 by f is equal to 1 by v plus 1 by u. ವ್ಯತ್ಯಾಸ ನೋಡ್ಕೊಂಬಿಡಿ. ಮ್ಯಾಗ್ನಿಫಿಕೇಷನ್ ಬಂದು hi by ho which is given by plus v by u also. ಸೊ ಈ ಫಾರ್ಮುಲಾ ನಿಮ್ಮ ಮ್ಯಾಗ್ನಿಫಿಕೇಷನ್ ಲೆನ್ಸಲ್ಲಿ. ಮಿರರಲ್ಲಿ hi by ho, ಆದರೆ ಇಲ್ಲಿ ಮೈನಸ್ ವಿ ಬೈ ಯು. ಆಯಿತಾ? ಸೊ ಇಲ್ಲಿ ಒಂದು ಕಡೆ ನೆಗೆಟಿವ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೆಗೆಟಿವ್ ಮಿರರಲ್ಲಿ. ಸೊ ಎರಡು ಕಡೆನೂ ಒಂದೊಂದು ಕಡೆ ನೆಗೆಟಿವ್ ಬರುತ್ತೆ. ಸೊ ಆ ಥರ ಜ್ಞಾಪಕ ಸುಲಭ ಆಗುತ್ತೆ. ಆಯಿತಾ? ಇಲ್ಲಿ ಒಂದೇ ಒಂದು ಕಡೆ ನೆಗೆಟಿವ್ ಬರ್ತಾಯಿದೆ ಮಿರರಲ್ಲಿ, ಇಲ್ಲಿ ಒಂದೇ ಒಂದು ಕಡೆ ನೆಗೆಟಿವ್ ಬರ್ತಾಯಿದೆ. ಸೊ ಈ ಥರ ಜ್ಞಾಪಕ ಇಟ್ಕೊಳ್ಳಿ. ವಿ ಬಂದಾದಮೇಲೆ ಯು ಬರಬೇಕು. ಆಯಿತಾ? ಸೊ ಈ ಆರ್ಡ್ರಲ್ಲೇ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರಿ. ಒಂದು ಇಲ್ಲಿ ಪುಟ್ಟು ನೋಟು. ಈ ಫಾರ್ಮುಲಾ ಇದೆಯಲ್ಲ ಹುಡುಗರ, ದಿಸ್ ಇಸ್ ಡಿರೈವ್ಡ್ ಫ್ರಮ್ ದ ಐಡಿಯಾ ಆಫ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಯೂಸಿಂಗ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ಸರಿನಾ? ಸೊ ಒಂದು ಯೂಸೇಜು ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಇಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿ ಮನ್ಸರಿಯಲ್ಲಿ ಹೆಂಗಿದ್ರು ನೀವು ಕಲ್ತ್ಕೊಂಡಿದ್ದೀರಲ್ಲ. ಸೊ ಇದೆಲ್ಲ ಮನ್ಸರಿಯಲ್ಲಿ ರಿಲೇಟ್ ಮಾಡಬೇಕು. ಇಂಟರ್ ಟಾಪಿಕ್ ರಿಲೇಟ್ ಮಾಡೋದನ್ನು ನೀವು ಚೆನ್ನಾಗಿ ಕಲಿಯೋದು. ಸೊ ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಂಬಿಡಿ. ದಿಸ್ ಇಸ್ ಯುವರ್ ಪ್ಲೇಸ್ ಫಾರ್ ದ ಮಿರರ್ ಲೆನ್ಸ್.